ಪುರಾಣಗಳ ಪುಟಗಳನ್ನು ತಿರುವಿ ಹಾಕಿದ್ರೆ ಅಲ್ಲಿ ನಮ್ಗೆ ಸಿಗೋದು ಬರೀ ಕಥೆಗಳಲ್ಲ. ಅಲ್ಲಿ ವಿನಾಶಕಾರಿ ಶಕ್ತಿ ಮತ್ತು ಅಚಲವಾದ ಭಕ್ತಿಯ ನಡುವೆ ಒಂದು ದೊಡ್ಡ ಸಂಘರ್ಷವೇ ನಡೀತಿರುತ್ತೆ. ಸೊ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಅಂತಹದ್ದೇ 2 ಮಹಾನ್ ಅಸ್ತ್ರಗಳ ಬಗ್ಗೆ ಮಾತಾಡೋಣ. ಒಂದು ಬ್ರಹ್ಮಾಸ್ತ್ರ, ಇನ್ನೊಂದು ನಾರಾಯಣಾಸ್ತ್ರ. ಬನ್ನಿ ಇವುಗಳ ಹಿಂದಿರೋ ರಹಸ್ಯಗಳನ್ನ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. 1 ನಿಮಿಷ ಯೋಚನೆ ಮಾಡಿ. ಒಂದು ಯುದ್ಧವನ್ನ ಗೆಲ್ಲೋಕೆ ಇರೋ ಒಂದೇ ಒಂದು ದಾರಿ ಅಂದ್ರೆ ಸಂಪೂರ್ಣವಾಗಿ ಶರಣಾಗೋದು. ಅಂದ್ರೆ ಹೇಗಿರುತ್ತೆ? ಕೇಳೋಕೆ ತುಂಬಾನೇ ವಿಚಿತ್ರ ಅನ್ಸುತ್ತೆ ಅಲ್ವಾ? ಆದ್ರೆ ಈ ಒಂದು ಪ್ರಶ್ನೆನೇ ನಮ್ಮ ಇವತ್ತಿನ ಇಡೀ ಚರ್ಚೆಯ ಕೇಂದ್ರಬಿಂದು. ಯಾಕಂದ್ರೆ ನಾವು ಮಾತಾಡೋಕೆ ಹೊರಟಿರೋ ಒಂದು ಅಸ್ತ್ರವ ಹಿಂದಿರೋ ದೊಡ್ಡ ರಹಸ್ಯವೇ ಇದು. ಆ 2 ಅಸ್ತ್ರಗಳು ಬೇರೆ ಯಾವುದೂ ಅಲ್ಲ. ಒಂದು ಬ್ರಹ್ಮಾಸ್ತ್ರ, ಮತ್ತೊಂದು ನಾರಾಯಣಾಸ್ತ್ರ. ಕೇಳೋಕೆ 2 ಮಹಾವಿನಾಶಕಾರಿ ದಿವ್ಯಾಸ್ತ್ರಗಳೇ. ಆದ್ರೆ ಅವು ಕೆಲಸ ಮಾಡೋ ರೀತಿ, ಅವುಗಳನ್ನ ಎದುರಿಸ್ಬೇಕಾದ ರೀತಿ, ಅಷ್ಟೇ ಯಾಕೆ ಅವುಗಳ ಹಿಂದಿರೋ ಫಿಲಾಸಫಿ ಇದೆಯಲ್ಲ, ಅದು ಸಂಪೂರ್ಣವಾಗಿ ಬೇರೆ ಬೇರೆ. ಹಾಗಾದ್ರೆ ಬನ್ನಿ, ತಡ ಮಾಡೋದ್ ಬೇಡ. ಈ 2 ದಿವ್ಯಾಸ್ತ್ರಗಳನ್ನ ಅಕ್ಕಪಕ್ಕ ಇಟ್ಟು ಒಂದೊಂದಾಗಿ ಹೋಲಿಕೆ ಮಾಡ್ತಾ ಹೋಗೋಣ. ಅವುಗಳ ಪ್ರತಿಯೊಂದು ಅಂಶವನ್ನು ವಿವರವಾಗಿ ನೋಡೋಣ. ಮೊದಲಿಗೆ ಇವುಗಳ ಮೂಲ ದೇವತೆ ಯಾರು ಅಂತ ನೋಡಿದ್ರೆ, ಬ್ರಹ್ಮಾಸ್ತ್ರ ಹೆಸರೇ ಹೇಳೋ ಹಾಗೆ ಸೃಷ್ಟಿಕರ್ತ ಬ್ರಹ್ಮನದ್ದು. ಇನ್ನೊಂದು ಕಡೆ ನಾರಾಯಣಾಸ್ತ್ರ, ಇದು ರಕ್ಷಕನಾದ ವಿಷ್ಣುವಿನ ಅಸ್ತ್ರ. ಇನ್ನು ಇವುಗಳ ರೂಪ. ಬ್ರಹ್ಮಾಸ್ತ್ರ ಒಂದೇ ಒಂದು ದೊಡ್ಡ ಸ್ಫೋಟವನ್ನ ಉಂಟುಮಾಡುತ್ತೆ. ಆದರೆ ನಾರಾಯಣಾಸ್ತ್ರ ಲಕ್ಷಾಂತರ ಆಯುಧಗಳ ಮಳೆ, ಅಕ್ಷರಶಃ ಮಳೆ ಸುರಿಸುತ್ತೆ. ಇದನ್ನ ಎದುರಿಸೋದು ಹೇಗೆ? ಬ್ರಹ್ಮಾಸ್ತ್ರಕ್ಕೆ ಪ್ರತ್ಯಸ್ತ್ರ ಬೇಕೇ ಬೇಕು, ಆದರೆ ನಾರಾಯಣಾಸ್ತ್ರಕ್ಕೆ ಕಂಪ್ಲೀಟ್ ಸರೆಂಡರ್, ಶರಣಾಗತಿಯೊಂದೇ ದಾರಿ. ಅಷ್ಟೇ ಅಲ್ಲ, ಒಂದು ದೊಡ್ಡ ಕಂಡೀಷನ್ ಇದೆ. ನಾರಾಯಣಾಸ್ತ್ರವನ್ನ ಒಂದು ಯುದ್ಧದಲ್ಲಿ ಒಂದೇ ಸಾರಿ ಬಳಸೋಕ್ ಸಾಧ್ಯ. ಇದು ನಿಜಕ್ಕೂ ಕುತೂಹಲಕಾರಿ ಅಲ್ವಾ? ಸರಿ, ಮೊದಲು ಬ್ರಹ್ಮಾಸ್ತ್ರದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಇದು ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಬಂದಿರುವ ಅಸ್ತ್ರ. ಇದರ ಸ್ಪೆಷಾಲಿಟಿ ಏನು ಅಂದ್ರೆ, ಇದನ್ನ ಪ್ರಯೋಗಿಸಿದ್ದಾಗ ಅದು ನೇರವಾಗಿ ಹೋಗಿ ಒಂದು ನಿರ್ದಿಷ್ಟ ಗುರಿಯ ಮೇಲೆ ಅಪ್ಪಳಿಸುತ್ತೆ. ಆಮೇಲೆ ಒಂದೇ ಒಂದು ದೊಡ್ಡ ಅಗ್ನಿಗೋಳದ ಹಾಗೆ ಸ್ಫೋಟಗೊಂಡು ಎಲ್ಲವನ್ನೂ ಸುಟ್ಟು ಬೂದಿ ಮಾಡಿಬಿಡುತ್ತೆ. ಈಗ ನಾರಾಯಣಾಸ್ತ್ರದ ಕಡೆ ಬರೋಣ. ಇದು ವಿಷ್ಣು ಅಂದ್ರೆ ನಾರಾಯಣನ ಅಸ್ತ್ರ. ಇದರ ಕಾರ್ಯವಿಧಾನನೇ ಕಂಪ್ಲೀಟಾಗಿ ಡಿಫ್ರೆಂಟ್. ಇದು ಬ್ರಹ್ಮಾಸ್ತ್ರದ ಥರ ಒಂದೇ ಒಂದು ಸ್ಫೋಟ ಅಲ್ಲ. ಬದಲಿಗೆ ಇದನ್ನ ಪ್ರಯೋಗಿಸಿದಾಗ ಆಕಾಶದಿಂದ ಲಕ್ಷಾಂತರ ಬಾಣಗಳು, ಚಕ್ರಗಳು, ಗದೆಗಳು, ಹೀಗೆ ನಾನಾ ತರಹದ ಆಯುಧಗಳ ಮಳೆ ನಿರಂತರವಾಗಿ ಶತ್ರು ಸೈನ್ಯದ ಮೇಲೆ ಸುರಿಯೋಕ್ ಶುರುವಾಗುತ್ತೆ. ಓಕೆ, ನಾರಾಯಣಾಸ್ತ್ರದ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ ಬನ್ನಿ. ಅದರಲ್ಲೂ ಎಲ್ಲಕ್ಕಿಂತ ಮುಖ್ಯವಾಗಿ ಅದರ ವಿರೋಧಾಭಾಸ, ಅಂದ್ರೆ ಆ ಶರಣಾಗತಿಯ ರಹಸ್ಯ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಅಸ್ತ್ರದ ಮೂಲ ತತ್ವನೇ ತುಂಬಾನೇ ಸ್ಪೆಷಲ್. ಏನದು ಅಂದ್ರೆ, ಪ್ರತಿರೋಧವೇ ಇದರ ಇಂಧನ. ಅಂದ್ರೆ ಯಾರೆಲ್ಲ ಇದನ್ನ ಎದುರಿಸೋಕೆ, ಫೈಟ್ ಮಾಡೋಕೆ ಟ್ರೈ ಮಾಡ್ತಾರೋ, ಇದರ ಶಕ್ತಿ ಕಡಿಮೆ ಆಗೋದಿಲ್ಲ, ಬದಲಾಗಿ 10 ಪಟ್ಟು 100 ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ. ಎಷ್ಟು ಹೋರಾಡ್ತಾರೋ ಅಷ್ಟು ವಿನಾಶಕಾರಿಯಾಗಿ ಬದಲಾಗುತ್ತೆ ಈ ಅಸ್ತ್ರ. ಇಷ್ಟೆಲ್ಲ ಪವರ್ ಇದ್ರೂ ಇದಕ್ಕೊಂದು ದೊಡ್ಡ ಲಿಮಿಟೇಷನ್ ಇದೆ. ಏನಪ್ಪಾ ಅಂದ್ರೆ, ಒಂದು ಯುದ್ಧದಲ್ಲಿ ಇದನ್ನ ಕೇವಲ ಒಂದೇ ಒಂದು ಸಾರಿ ಮಾತ್ರ ಬಳಸ್ಬೋದು. ಒಂದು ವೇಳೆ 2ನೇ ಸಲ ಬಳಸೋಕೆ ಪ್ರಯತ್ನ ಪಟ್ರೆ ಮುಗೀತು, ಆ ಅಸ್ತ್ರ ಉಲ್ಟಾ ಹೊಡೆದು ಪ್ರಯೋಗ ಮಾಡಿದವರನ್ನೇ ನಾಶ ಮಾಡಿಬಿಡುತ್ತೆ. ಇದು ಈ ಅಸ್ತ್ರದ ಮಿಸ್ಯೂಸ್ ಆಗದ ಹಾಗೆ ಹಾಕಿರೋ ಒಂದು ದೊಡ್ಡ ಕಡಿವಾಣ. ಈ ಅಸ್ತ್ರ ರಿಯಲ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೋಬೇಕು ಅಂದ್ರೆ, ನಾವು ಕುರುಕ್ಷೇತ್ರ ಯುದ್ಧದ ಒಂದು ಸನ್ನಿವೇಶಕ್ಕೆ ಹೋಗ್ಬೇಕು. ಅಲ್ಲಿ ಒಂದು ಅದ್ಭುತವಾದ ಉದಾಹರಣೆ ಸಿಗುತ್ತೆ. ದ್ರೋಣರ ಸಾವಿನಿಂದ ಕುದಿತಿದ್ದ ಅಶ್ವತ್ಥಾಮ ಪಾಂಡವರ ಇಡೀ ಸೈನ್ಯವನ್ನೇ ಮುಗಿಸ್ಬಿಡ್ಬೇಕು ಅಂತ ನಾರಾಯಣಾಸ್ತ್ರವನ್ನ ಪ್ರಯೋಗಿಸ್ಬಿಡ್ತಾನೆ. ಪಾಂಡವರ ಸೈನ್ಯ ಆ ಅಸ್ತ್ರಗಳ ಮಳೆಯಲ್ಲಿ ಸುಟ್ಟೋಗ್ತಾ ಇರೋದನ್ನ ನೋಡಿದ ಶ್ರೀಕೃಷ್ಣನಿಗೆ ತಕ್ಷಣ ಪರಿಸ್ಥಿತಿ ಅರ್ಥ ಆಗುತ್ತೆ. ಆತ ಎಲ್ಲರಿಗೂ ಒಂದೇ ಒಂದು ಉಪಾಯ ಹೇಳ್ತಾನೆ. ಅದು 3 ಸಿಂಪಲ್ ಸ್ಟೆಪ್ಸ್. ಮೊದಲನೇದು, ಎಲ್ಲರೂ ತಮ್ಮ ರಥಗಳಿಂದ ಕೆಳಗಿಳಿಯಿರಿ. 2ನೇದು, ಕೈಯಲ್ಲಿರೋ ಎಲ್ಲ ಆಯುಧಗಳನ್ನ ಕೆಳಗಿಡಿ. ಮತ್ತು 3ನೇದು, ಅತ್ಯಂತ ಮುಖ್ಯವಾದದ್ದು, ಮನಸ್ಸಿನಲ್ಲೇ ನಾರಾಯಣನಿಗೆ ನಮಸ್ಕರಿಸಿ ಕಂಪ್ಲೀಟ್ ಆಗಿ ಶರಣಾಗಿ ಬಿಡಿ ಅಂತ. ಕೃಷ್ಣ ಹೇಳಿದ ಹಾಗೆ ಸೈನ್ಯದ ಬಹುತೇಕ ಎಲ್ಲರೂ ಮಾಡ್ತಾರೆ. ಆದ್ರೆ ಒಬ್ಬನನ್ನ ಬಿಟ್ಟು, ಆತನೇ ಭೀಮಸೇನ. ತನ್ನ ಶಕ್ತಿಯ ಮೇಲೆ ಅಪಾರವಾದ ನಂಬಿಕೆ ಇಟ್ಟಿದ್ದ ಭೀಮ, ನಾನೇನೋ ಶರಣಾಡೋಲ್ಲ, ನನ್ನ ಈ ಗದೆಯಿಂದಲೇ ಈ ಅಸ್ತ್ರವನ್ನ ಎದುರಿಸ್ತೀನಿ ಅಂತ ಹಠ ಹಿಡಿದು ಹೋರಾಡಕ್ಕೆ ಶುರು ಮಾಡ್ತಾನೆ. ಆದ್ರೆ ಆಗಿದ್ದೇನು? ಭೀಮ ತನ್ನ ಗದೆಯನ್ನ ಜೋರಾಗಿ ಬೀಸಿದ ಹಾಗೆಲ್ಲ ನಾರಾಯಣಾಸ್ತ್ರದ ಶಕ್ತಿ ಕಡಿಮೆ ಆಗೋ ಬದಲು ಸಾವಿರಾರು ಪಟ್ಟು ಹೆಚ್ಚಾಗೋಕ್ ಶುರುವಾಯಿತು.
ಲಕ್ಷಾಂತರ ಅಸ್ತ್ರಗಳು ಬೇರೆ ಯಾರನ್ನೂ ಬಿಟ್ಟು ಕೇವಲ ಭೀಮನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆತನನ್ನ ಸಂಪೂರ್ಣವಾಗಿ ಬೆಂಕಿಯ ಜ್ವಾಲೆಗಳು ಸುತ್ತುವರೆದ್ಬಿಟ್ಟು ಅವನ ಪ್ರತಿರೋಧವೇ ಅವನಿಗೆ ಮುಳುವಾಯ್ತು. ಪರಿಸ್ಥಿತಿ ಕೈಮೀರಿ ಹೋಗ್ತಿದೆ ಅಂತ ಗೊತ್ತಾದ ತಕ್ಷಣ ಶ್ರೀಕೃಷ್ಣ ಮತ್ತು ಅರ್ಜುನ ಇಬ್ರೂ ಧಾವಿಸಿ ಬಂದು ಬಲವಂತವಾಗಿ ಭೀಮನ ಕೈಯಲ್ಲಿದ್ದ ಗದೆಯನ್ನ ಕಸಿದುಕೊಂಡು ಅವನನ್ನ ಶರಣಾಗುವಂತೆ ಮಾಡ್ತಾರೆ. ಭೀಮ ಯಾವಾಗ ಶರಣಾದನೋ ಆ ಕ್ಷಣವೇ ಆ ಭಯಾನಕ ಅಸ್ತ್ರ ಸಂಪೂರ್ಣವಾಗಿ ಶಾಂತವಾಗಿ ಹೋಯಿತು. ಇದು ಶರಣಾಗತಿಯ ಶಕ್ತಿ ಎಂಥದ್ದು ಅಂತ ತೋರಿಸೋ ಒಂದು ಅದ್ಭುತವಾದ ದೃಶ್ಯ. ಶರಣಾಗತಿಯಿಂದ ಹೇಗೆ ಗೆಲ್ಬೋದು ಅಂತ ನಾರಾಯಣಾಸ್ತ್ರದ ಕಥೆಯಲ್ಲಿ ನೋಡಿದಿವೆ. ಈಗ ನಮ್ಮ ಗಮನವನ್ನ ಬ್ರಹ್ಮಾಸ್ತ್ರದ ಕಡೆಗೆ ಹರಿಸೋಣ. ಸೃಷ್ಟಿಕರ್ತನ ಈ ಅಸ್ತ್ರವನ್ನ ತಡೆಯಲಾಗದ ಶಕ್ತಿ ಅಂತ ಯಾಕೆ ಕರೀತಾರೆ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಬ್ರಹ್ಮಾಸ್ತ್ರ ಇದನ್ನ ಸಾಮಾನ್ಯವಾಗಿ ಇವತ್ತಿನ ನ್ಯೂಕ್ಲಿಯರ್ ಬಾಂಬ್ ಅಂದ್ರೆ ಪರಮಾಣು ಬಾಂಬ್ಗೆ ಹೋಲಿಸ್ತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಇದು ಟಾರ್ಗೆಟ್ ಅನ್ನ ನಾಶ ಮಾಡೋದು ಮಾತ್ರವಲ್ಲ, ಅದರ ಸುತ್ತಮುತ್ತಲಿನ ಜಾಗದಲ್ಲಿ ತುಂಬಾ ವರ್ಷಗಳ ಕಾಲ ರೇಡಿಯೇಷನ್ ತರಹದ ಪರಿಣಾಮಗಳನ್ನು ಉಂಟುಮಾಡುತ್ತೆ, ಭೂಮಿಯನ್ನ ಬಂಜರು ಮಾಡಿಬಿಡುತ್ತೆ. ಇದು ಕಂಪ್ಲೀಟ್ ಡಿಸ್ಟ್ರಕ್ಷನ್, ಸಂಪೂರ್ಣ ವಿನಾಶದ ಒಂದು ಸಂಕೇತ. ಹಾಗಾದ್ರೆ ಇದನ್ನ ತಡೆಯೋಕೆ ಆಗೋಲ್ವಾ? ಸಾಧ್ಯನೇ ಇಲ್ವಾ? ಖಂಡಿತ ಸಾಧ್ಯ ಇದೆ, ಆದ್ರೆ ಇಲ್ಲಿ ಶರಣಾಗತಿ ಕೆಲಸಕ್ಕೆ ಬರೋಲ್ಲ. ಇದನ್ನ ತಡೆಯೋಕೆ ಒಂದು ಬ್ರಹ್ಮನ ದಂಡ ಅಂದ್ರೆ ಬ್ರಹ್ಮದಂಡ ಬೇಕು, ಇಲ್ಲ ಅಂದ್ರೆ ಅದಕ್ಕೆ ಸಮನಾದ ಅಥವಾ ಅದಕ್ಕಿಂತ ಹೆಚ್ಚು ಪವರ್ಫುಲ್ ಆದ ಇನ್ನೊಂದು ಬ್ರಹ್ಮಾಸ್ತ್ರವನ್ನೇ ಅದಕ್ಕೆ ಎದುರಾಗಿ ಪ್ರಯೋಗಿಸಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ ಶಕ್ತಿಗೆ ಶಕ್ತಿಯೇ ಉತ್ತರ. ಈ ಎರಡೂ ಅಸ್ತ್ರಗಳನ್ನ ನೋಡಿದ ಮೇಲೆ ನಾವೊಂದು ತಾತ್ವಿಕ, ಒಂದು ಫಿಲಸಾಫಿಕಲ್ ತೀರ್ಮಾನಕ್ಕೆ ಬರ್ತೀವಿ. ಇಲ್ಲಿ ನಮಗೆ ಕಾಣೋದು ಎರಡು ತರಹದ ವಿಜಯದ ಕಥೆಗಳು. ಒಂದು ಶಕ್ತಿಯಿಂದ ಸಿಕ್ಕಿದ್ದು, ಇನ್ನೊಂದು ಭಕ್ತಿಯಿಂದ ಸಿಕ್ಕಿದ್ದು. ನೋಡಿ, ಬ್ರಹ್ಮಾಸ್ತ್ರವನ್ನ ಗೆಲ್ಲಬೇಕು ಅಂದ್ರೆ ಅದಕ್ಕೆ ಸರಿಸಾಟಿಯಾದ ಶಕ್ತಿ ಬೇಕು, ಜೊತೆಗೆ ಅದನ್ನ ಕಂಟ್ರೋಲ್ ಮಾಡಬೇಕಾದ ಮಂತ್ರಜ್ಞಾನ ಬೇಕು. ಇದು ಕೌಶಲ್ಯದ, ಸಾಮರ್ಥ್ಯದ ಒಂದು ಪರೀಕ್ಷೆ ಇದ್ದಾಗೆ. ಇಲ್ಲಿ ಶಕ್ತಿಯೇ ಫೈನಲ್ ವರ್ಡ್. ಆದ್ರೆ ನಾರಾಯಣಾಸ್ತ್ರವನ್ನ ಗೆಲ್ಲೋಕೆ ಬೇಕಾಗಿರೋದು ಕಂಪ್ಲೀಟ್ ಆಗಿ ಬೇರೆ. ಇಲ್ಲಿ ಶಕ್ತಿ, ಬಲ ಕೆಲ್ಸಕ್ಕೆ ಬರಲ್ಲ. ಬದಲಿಗೆ ಭಕ್ತಿ ಮತ್ತು ಶರಣಾಗತಿ ಅಂದ್ರೆ ನಮ್ಮ ಅಹಂಕಾರವನ್ನ ಪೂರ್ತಿಯಾಗಿ ಬಿಟ್ಟು ನಮ್ರರಾಗೋದೇ ಗೆಲುವಿಗೆ ಇರೋ ಒಂದೇ ದಾರಿ. ಇಲ್ಲಿ ಜಯ ಸಿಗೋದು ಹೋರಾಟದಿಂದಲ್ಲ, ವಿನಯದಿಂದ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ. ಯಾವುದೇ ಒಂದು ದೊಡ್ಡ ಸಂಘರ್ಷದಲ್ಲಿ ನಿಜವಾಗಿಯೂ ಯಾವುದು ಹೆಚ್ಚು ಶಕ್ತಿಯುತವಾದದ್ದು? ಯಾರೂ ಮಣಿಸಲಾಗದ ಅಗಾಧ ಶಕ್ತಿಯೇ, ಅಥವಾ ಎಲ್ಲವನ್ನು ಒಪ್ಪಿಕೊಳ್ಳುವ ಸಂಪೂರ್ಣ ವಿನಯವೇ? ಯಾವುದು ನಿಜವಾದ ಗೆಲುವು? ಯೋಚನೆ ಮಾಡಬೇಕಾದ ವಿಷಯ. ಧನ್ಯವಾದಗಳು. ನಿಮ್ಮ ಪ್ರೀತಿಗೆ ನಾವು ಸದಾ ಆಭಾರಿ.